ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಲೈಫ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್, ಮ್ಯೂಚುವಲ್ ಫಂಡ್ ಏಜೆಂಟ್ ಮತ್ತು ಅದರ್ ಇನ್ಶೂರೆನ್ಸ್ ಏಜೆಂಟ್ ಆರ್ ಇನ್ಶೂರೆನ್ಸ್ ಕಮಿಷನ್ ಬಿಸ್ನೆಸ್ಗೆ TDS ರೀಫಂಡ್ ಆಗಿರ್ತದೆ. ನಿಮ್ಮ ಬರೋ ಕಮಿಷನ್ನಿಗೆ TDS ರೀಫಂಡ್ ಆಗುತ್ತೆ. ಆ TDS ರೀಫಂಡನ್ನ ಹೇಗೆ ಕ್ಲೈಮ್ ಮಾಡ್ಕೊಳ್ಬೇಕು, ಹೇಗೆ ಫೈಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯೂಸರ್ ನೇಮ್ ಅಂದ್ಬಿಟ್ಟು ನಿಮ್ಮ ಪಾನ್ ನಂಬರು, ನಿಮ್ಮ ಪಾನ್ ನಂಬರ್ ಹಾಕಿ, ಅಲ್ಲದೆ ಫಸ್ಟ್ ವ್ಯಾಲಿಡಿಟಿ ನೋಡಿ ತೋರಿಸುತ್ತೆ. ಸೊ ಕಂಟಿನ್ಯೂ ಕೊಡಿ, ಪಾನ್ ನಂಬರ್ ಹಾಕಿ. ಪಾನ್ ನಂಬರ್ ಕಂಟಿನ್ಯೂ ಕೊಟ್ಟಾದಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಹಾಕಿ. ದಯವಿಟ್ಟು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಎಲ್ರಿಗೂ ಜೊತೆಗೂ ಇದನ್ನು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಾಸ್ವರ್ಡಲ್ಲಿ ಒಂದು ಟೈಮ್ಸಲ್ಲಿ ಯಾವ್ದಾದ್ರು ಮಿಸ್ ಆದರೂ ಕೂಡ ರಾಂಗ್ ಆಗುತ್ತೆ, ನೋಡಿ ಎಂಟ್ರಿ ಮಾಡಿ. ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಕ್ಲಾಸನ್ನು ತೋರಿಸಿದ್ದೆ. ಬಟ್ ಬಿಸ್ನೆಸ್ಸೇ ಬೇರೆ, ಈ TDS ಕಮಿಷನ್ಸು ಸೇಮ್ ಫೈಲು. ಬಟ್ TDS ಕಮಿಷನನ್ನು ಕಮಿಷನಲ್ಲಿ TDS ಆಗಿದ್ದಾನೆ ಯಾಕೆ ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡ್ಕೊಳ್ಳಿ, ಆಧಾರ್ ನಿಮ್ಮದು ಏನಾದರೂ ಲಿಂಕ್ ಆಗಿಲ್ಲ ಅಂತಂದರೆ OTP ಹೇಳಲಿಕ್ಕಾಗಲ್ಲ. ಇದರಲ್ಲಿ ನಾನು ಆಧಾರ್ನ ಲಿಂಕ್ ಮಾಡಿಲ್ಲ OTP ಹೇಳಲಿಕ್ಕೋಸ್ಕರ, ಜಸ್ಟ್ ವೆರಿಫೈ ಲೇಟರ್ ಅಂತ ಕೊಡ್ಕೊಂತೀನಿ ಲಾಸ್ಟಿಗೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಇವತ್ತೇ ಅಪ್ಡೇಟ್ ಮಾಡಿರೋದ್ರಿಂದ ಇದರಲ್ಲಿ ಬ್ಯಾಂಕ್ ಡೀಟೇಲ್ಸು ಕೂಡ OTP ಬರೋದಿಲ್ಲ ಇದರಲ್ಲಿ. ಈಗ ಸೆಲೆಕ್ಷನ್ ಇಯರಲ್ಲಿ ರನ್ನಿಂಗ್ ಇಯರ್ ತೊಗೊಳ್ಳಿ, ಕಂಟಿನ್ಯೂ ಕೊಡಿ. ಇಂಡಿವಿಜುವಲ್ HF ಅದರ್ ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ITR ಫೈಲ್ ಯೂಸಲ್ಲಿ ITR 1 ಸ್ಯಾಲ್ರಿ ಕ್ಲಾಸು, ITR 2 ಸ್ಯಾಲ್ರಿ ಪ್ಲಸ್ ಅಗ್ರಿಕಲ್ಚರ್ ಇನ್ಕಮ್, ITR 3 ಬೇರೆ, ITR 4 ಈಗ ಸುಗಮ್ ನಿಮಗೆ ಬರುತ್ತೆ. ಇಲ್ಲಿ ಸಮ್ಮನ್ ಕ್ವಶನ್ಸ್ ಬರುತ್ತೆ, ನೀವು ಡೈರೆಕ್ಟಾಗಿ ಅದರ್ಸಿಗೆ ಹೋಗ್ಬಿಡಿ. ಆ ಕ್ವಶನ್ ಆನ್ಸರ್ ಮಾಡೋದು ಬೇಡ, ಅದರ್ಸ್ಗೆ ಹೋಗ್ಬಿಟ್ಟು ಕಂಟಿನ್ಯೂಷನ್ ಕೊಡಿ. ಕಂಟಿನ್ಯೂಷನ್ ಕೊಟ್ಟಾಗ ಆ್ಯಸ್ ಪರ್ 16 ನಮ್ಮ ಹತ್ರ ಡೀಟೇಲ್ಸ್ ಇದೆ ಅಂತ ಇಲ್ಲಿ ಬರುತ್ತೆ, ಓಕೆ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಫಸ್ಟ್ ಅಪ್ಡೇಟ್ ಮಾಡಿ. ನೋಡಿ, ಇಲ್ಲಿ ಆಧಾರ್ ಹಾಕಿಲ್ಲ, ಆಧಾರಿಗೆ ಎಂಟ್ರಿ ಮಾಡ್ತಾಯಿದ್ದೀನಿ. ನಿಮ್ಮ ಆಧಾರ್ ನಂಬರ್ನ ಮೊದಲೇ ಲಿಂಕ್ ಆಗಿಲ್ಲ ಅಂದರೆ ಈ ರೀತಿ ಆ್ಯಡ್ ಮಾಡಬೇಕಾಗತ್ತೆ. ಆಮೇಲೆ ಸೇವ್ ಕೊಡಿ. ನೆಕ್ಸ್ಟ್ ನಿಮ್ಮ ಅಡ್ರೆಸ್ನ ನೀವೇನಾದ್ರು ಎಡಿಟ್ ಮಾಡ್ಕೊಳ್ಳೋದಿದ್ರೆ ಅಡ್ರೆಸ್ನ ಎಡಿಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಆಗಲಿ, ಮೇಲ್ ID ಆಗಲಿ, ನಿಮ್ಮ ಪಿನ್ ಕೋಡು, ನಿಮ್ಮ ಅಡ್ರೆಸ್ಸು ಯಾವುದನ್ನು ಬೇಕಾದ್ರೂ ಎಡಿಟ್ ಮಾಡ್ಕೊಳ್ಬೋದು. ಈಗ ಎಡಿಟ್ ಮಾಡ್ಕೊಳ್ಳಿ, ಯಾಕಂದರೆ ಫೈಲಿಂಗ್ ಬಿಫೋರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿ ಏನೇ ರಾಂಗ್ ಆಗಿದ್ದರೂ ಕೂಡ ಮತ್ತೆ ಫೈಲಿಂಗಲ್ಲಿ ಎಡಿಟ್ ಮಾಡ್ಕೊಬೋದು. ನೋಡಿ, ಕಂಟ್ರಿ ಕೋಡ್ ಇಂಡಿಯಾ, ಪಿನ್ ಕೋಡು, ನಿಮ್ಮ ಅಡ್ರೆಸ್ಸು ಸರಿ ಇದೆ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸರಿ ಇದ್ದರೆ ಸೇವ್ ಕೊಡಿ. ಸೇವ್ ಕೊಟ್ಟು ಮುಂದೆ ಬಂದಾದಮೇಲೆ ಇಲ್ಲಿ ಯಾವ ಸೆಲೆಕ್ಟರಲ್ಲಿ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪಬ್ಲಿಕ್ ಸೆಕ್ಟರ್, ಅದರ್ಸನ್ನು ಕೊಡಿ. 139 ಅಂತಂದರೆ ಬಿಫೋರ್ ಡ್ಯೂ ಡೇಟ್ಸ್ ಫೈಲಿಂಗು. 139 ಫಾರ್ B ಅಂದರೆ ಬಿಲೇಟೆಡ್ ಟು ರಿಟರ್ನ್ ಟು ಆಫ್ಟರ್ ಡ್ಯೂ ಡೇಟ್ ಅಂತ, ಅಂದರೆ ಡ್ಯೂ ಡೇಟ್ ಮುಗಿದಾದ್ಮೇಲೆ ಮಾಡ್ತೀವಿ ಅಂತ. 139/5 ರಿವೈಸ್ ಮಾಡ್ತೀವಿ ಅಂತ. ನಾವೀಗ ಬಿಫೋರ್ ಡ್ಯೂ ಡೇಟ್ ಮಾಡ್ತಾಯಿದ್ವಿ. ಇಲ್ಲಿ ನೋ ಕೊಡಿ, ಎಸ್ ಅಂತ ಕೊಟ್ಟರೆ ಆಡಿಟ್ರ್ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು, ಇಲ್ಲಿ ನೀವು ನೋ ಕೊಡೋದನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ.
ವೈಲ್ ದ ರಿಟರ್ನ್ ಬಿಂಗ್ ಪ್ರೊಸೆಸ್ ಟು ರೆಸ್ಪೆಕ್ಟ್ ಟು ಸಸಿ ನೀವೇ ಕೊಡಿ, ಎಸ್ ನೋ ಕೊಡಿ. ಎಸ್ ಕೊಟ್ಟರೆ ಆಡಿಟ್ರ್ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕನ್ಫರ್ಮ್ ಕೊಡಿ. ಆವಾಗ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗಿಲ್ಲ. ಈಗ ಇಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಬರೀ ಜಸ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ರು ಕೂಡ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನ ನಂಬರ್ ಕೇಳುತ್ತೆ. ಇಲ್ಲಿ ನಿಮಗೆ ಶೋ ಆಗಲ್ಲ, ಜಸ್ಟ್ ನೀವು ಎಂಟ್ರಿ ಮಾಡ್ತಾ ಹೋಗಿ ಫಸ್ಟ್ ಲೈನಲ್ಲಿ. ಫಸ್ಟ್ ಲೈನ್ ಎಂಟ್ರಿ ಮಾಡಿದಾಗ ನಿಮಗೆ ಡಾಟ್ ಕಾಣಿಸುತ್ತೆ. ನೆಕ್ಸ್ಟ್ ಕನ್ಫರ್ಮೇಷನ್ಗೆ ಎರಡನೇ ಟೈಮ್ ಎಂಟ್ರಿ ಮಾಡುವಾಗ ನಿಮ್ಮ ಅಕೌಂಟ್ ನಂಬರ್ ಈಗ ಬರುತ್ತೆ. ಈಗ ಎಂಟ್ರಿ ಮಾಡ್ತಿರಲ್ಲ ಇಲ್ಲಿ ತೋರಿಸ್ತಾ ಹೋಗ್ತದೆ. ಸೊ ಫಸ್ಟ್ ಎಂಟ್ರಿ ಮಾಡಿದ್ದು ಈಗ ಎಂಟ್ರಿ ಮಾಡಿದ್ದು ಸರಿ ಇದ್ದರೆ ಅಲ್ಲಿ ನೋಡಿ ಸಕ್ಸಸ್ ಟು ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಈಗ ಸರಿ ಇದೆ. ಅದು ಎಸ್ ಬಿ ಅಕೌಂಟ್, ಕರೆಂಟ್ ಅಕೌಂಟ್ ಯಾವ ಅಕೌಂಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಎಸ್ ಬಿ. ಪ್ರೈಮರಿ ಜಾಯಿಂಟ್ ಅಕೌಂಟ್ ಇದ್ದರೆ ಜಾಯಿಂಟ್ ಕೊಡಿ, ಪ್ರೈಮರಿ ಇದ್ದರೆ ಪ್ರೈಮರಿ, ನೀವೇ ಇಂಡಿವಿಜುವಲ್ ಇದೆ ಅಂತ. ಮತ್ತು ನಿಮ್ಮ ಬ್ಯಾಂಕಲ್ಲಿ IFSC ಕೋಡ್ ಪಾಸ್ಬುಕ್ಕಲ್ಲಿರುತ್ತೆ. ನಿಮ್ಮ IFSC ಕೋಡನ್ನು ಮೆನ್ಷನ್ ಮಾಡಿ. ಸೊ IFSC ಕೋಡ್ ಮೆನ್ಷನ್ ಮಾಡಿದ್ಮೇಲೆ ತೋರಿಸುತ್ತೆ ಯಾವ ಬ್ಯಾಂಕು ಅಂತ ಹೇಳ್ಬಿಟ್ಟು. ಸೊ ಓಕೆ ಅಂದರೆ ವ್ಯಾಲಿಡೇಟ್ ಕೊಡಿ. ಅಕೌಂಟ್ ಹ್ಯಾಸ್ ಬಿನ್ ವ್ಯಾಲಿಡೇಷನ್ ಪ್ರೊಸೆಸ್ ಸ್ಟೇಟಸ್ ವಿಲ್ ಬಿ ಅಪ್ಡೇಷನ್. ಓಕೆ ಕೊಡಿ. ಸೊ ಇಲ್ಲಿ ರೀಫಂಡಿಗೆ ನೆಕ್ಸ್ಟ್ ಬಂದು ಅದು ಈ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಬ್ಲೂ ಕಲರ್ ಬಂದಾಗ ಕನ್ಫರ್ಮೇಷನ್ ಕೊಡಿ. ಈಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರಿಫಂಡ್ ಬರುತ್ತೆ ಅಂತ. ನೆಕ್ಸ್ಟ್ ಈಗ ಪರ್ಸ್ನಲ್ ಇನ್ಫಾರ್ಮೇಷನ್ ಆಯಿತು. ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನು. ಇಲ್ಲಿ ನೀವು ನೋಡಿ ಡೈರೆಕ್ಟಾಗೆ ನಿಮ್ಮ 16A ಹೋಗಿ. ನಿಮ್ಮ ಹತ್ರ 16A ಇರುತ್ತೆ. ಇಲ್ಲಿ 26ASಲ್ಲಿ 16Aಲ್ಲಿ ಬೇರೆ ಬೇರೆ ಕಂಪ್ನಿ ಏನಾದ್ರು ಇದ್ದರೆ ಒಂದೇ ಕಂಪ್ನಿ 16A ಇಟ್ಕೊಂಡು ಬೇರೆ ಕಂಪ್ನಿದೆಲ್ಲ ಬಂದಿಲ್ಲ ಅಂದರೂ ಕೂಡ 26ASಲ್ಲಿ ಸಿಗುತ್ತೆ ಡೀಟೇಲ್ಸ್. ಹೋಗ್ತಾ ಇದೆ ಸೇಮ್ ಪ್ರೊಸೆಸ್. ಕರೆಕ್ಟ್ ಇಯರ್ ಕೊಡಿ. ಡೌನ್ಲೋಡ್ ಬೇಕಾ ಡೌನ್ಲೋಡ್ ಕೊಡಿ. ಇವು ಕೊಡ್ತಿದ್ದೀನಿ ನಾನು. ಇದು ನೋಡಿ 2 ಕಂಪ್ನಿದಿದೆ ಇದರಲ್ಲಿ. ಟ್ಯಾನ್ ನಂಬರ್ ಚೇಂಜ್ ಆಗಿರುತ್ತೆ ನೋಡ್ಕೊಳ್ಳಿ. 2 ಕಂಪ್ನಿ ಇದೆ. ಟೋಟಲ್ ಬಿಸ್ನೆಸ್ ಒಂದು 5 lakh ಸಮಥಿಂಗು, ಇನ್ನೊಂದು 1000 ಸಮಥಿಂಗ್ ಇದೆ. TDS 42,000 ಒಂದು, 51 rupees ಒಂದು ಇದೆಯಾ. ಸೊ ಎರಡನ್ನು ನೀವು ಬರೆದಿಟ್ಕೊಳ್ಳಿ. ನಿಮ್ಮ ಹತ್ರ 16 ಆಗಿದ್ದಕ್ಕೂ ವೇರಿಯೇಷನ್ ಇದ್ದಾಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಎರಡನ್ನು ಟೋಟಲ್ ಅಮೌಂಟ್, ನಿಮ್ಮ ಟೋಟಲ್ ಬಿಸ್ನೆಸ್ ಅಮೌಂಟ್ ಎಷ್ಟು ಅಂತ, ಟೋಟಲ್ ಕಮಿಷನ್ಸ್ TDS ಆಗಿರೋದು ಎಷ್ಟು ಅಂತ ಎರಡನ್ನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಮಾಡ್ಕೊಳ್ಳಿ. ಈಗ ಎಗೇನ್ ಫೈಲಿಗೆ ಬನ್ನಿ. ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಇನ್ಕಮಲ್ಲಿ ಫಸ್ಟ್ ಬರೋ ಈ ಕ್ವಶನ್ಸ್ ಎಲ್ಲ ಅಪ್ಲೈ ಆಗಲ್ಲ. ಅದನ್ನು ಬೇಕಾದ್ರೆ ಕಂಟಿನ್ಯೂ ಕೊಡಿ, ಸ್ಕಿಪ್ ಆರು ಮಾಡಿ. ತುಂಬ ಈಸಿಯಾಗಿದೆ ಸ್ನೇಹಿತರೆ. ನಿಮ್ಮ ಫೈಲ್ನ ನೀವೇ ಮಾಡ್ಕೊಳ್ಬೋದು ಈಸಿಯಾಗಿ. ನಿಮ್ಮ ಕಮಿಷನ್ನಲ್ಲಿ ಆಗಿರ್ತಕ್ಕಂಥ TDSನ ಈಸಿಯಾಗಿ ರೀಫಂಡ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ತುಂಬ ಬೇರೆ ಬೇರೆದೆಲ್ಲ ಇದೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಲ್ಲ ಯಾವ್ಯಾವ ಸೆಕ್ಷನ್ ವೈಸಲ್ಲಿ ಎಲ್ಲೆಲ್ಲಿವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಬಿಸ್ನೆಸ್ ನೇಮ್, ಸೊ LIC ಏಜೆಂಟ್ ಅಂತ ಹಾಕಿರ್ತೀನಿ. ಅದು ಯಾವುದೇ ಪ್ರೈವೇಟ್ ಕಂಪ್ನಿ ಆಗಿರ್ಬೋದು. ಲೈಫ್ ಇನ್ಶೂರೆನ್ಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್. ಅದೇ LI ಏಜೆಂಟ್ ಅಂತಲೂ ಹಾಕ್ಕೊಬೋದು. ಇಲ್ಲಿ ನೀವು ಕಮಿಷನ್ ಏಜೆಂಟ್ ಅಂತ ಹಾಕ್ಕೊಂಡ್ರೆ
ಅದಕ್ಕೆ ತಕ್ಕನಾಗೆ ಯಾವ ಕೋಡ್ ಬೇಕಾದ್ರೂ ಬರುತ್ತೆ. ಈಸಿಯಾಗಿ ಆ ಕೋಡನ್ನ ಫೈನಾನ್ಷಿಯಲ್ ಅಡ್ವೈಸರ್, ಮಾರ್ಟ್ಗೇಜ್ ಅಡ್ವೈಸರ್, ಬ್ರೋಕರ್ಸ್ ನಾವು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಆ್ಯಡ್ ಕೊಡಿ. ಆ್ಯಡ್ ಕೊಟ್ಟಾದಮೇಲೆ ಈಗ A1 ಬನ್ನಿ. ಬೈ ಅಕೌಂಟ್ ಥ್ರೂನೇ ಕಮಿಷನ್ ಬಂದಿರ್ತದೆ. ಬೈ ಹ್ಯಾಂಡಲ್ಲಿ ಅಂದರೆ ಈಗ ಎರಡನ್ನೂ ಆ್ಯಡ್ ಮಾಡ್ಬೋದು. ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂದರೆ ಬೈ ಹ್ಯಾಂಡಲ್ಲಿ ಅಂತಂದರೆ ಸಪೋಸ್ ಈಗ ರೆಂಟನ್ನು ಹೌಸ್ ರೆಂಟ್ ಕೊಡಿಸೋ ಏಜೆಂಟ್ ಇರ್ತಾರೆ, ಅಥವಾ ಸೈಟ್ ಕೊಡಿಸೋ ಏಜೆಂಟ್ ಬ್ರೋಕಿಂಗ್ ಮಾಡ್ತಾಯಿರ್ತಾರೆ, ಅವ್ರದ್ದೆಲ್ಲ ಇನ್ಕಮು ಬೈ ಅದರ್ ಮೋಡ್, ಕ್ಯಾಶ್ ಮೋಡಲ್ಲಿ ಬಂದಿರ್ತದೆ. ಅದು ಥ್ರೂ ಅದರ್ ಮೋಡ್ ಐತಲ್ಲ ಅಲ್ಲಿ ಹಾಕಿ. ನಾವಿಲ್ಲಿ ಬೈ ಅಕೌಂಟ್ ಥ್ರೂನೇ ಬಂದಿದೆ ಅಂತ ಹಾಕಿದ್ವಿ. ಸೊ 5,87,786ಕ್ಕೆ ನಮ್ಮ ಇನ್ಕಮ್ ಅದರಲ್ಲಿ 4.5 ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಕೊಡಿ. ಹೌಸ್ ಪ್ರಾಪರ್ಟಿ ಇನ್ಕಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಇನ್ಕಮ್, ಹೌಸ್ ಪ್ರಾಪರ್ಟಿ ಇನ್ಕಮ್ ಏನಾರು ಇದ್ದರೆ, ರೆಂಟಲ್ ಇನ್ಕಮ್ ಬರ್ತಾಯಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾವು ಮುಂದೆ ಹೋಗ್ಬೋದು. ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರೊಫೆಷನ್ ತೋರಿಸ್ತಾ ಇದೆ. ನಮ್ಮದು ಇನ್ಕಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಅದೇ ಬಂದಿದೆ, ಆಯಿತಾ. 44AD ಫುಡ್ ಫ್ರೀ ಎ ಗೂಸ್ ಕ್ಯಾರೇಜ್ ಅಂದರೆ ವೆಹಿಕಲ್ಸ್ ಇರುತ್ತೆ. ಎನಿ ಅದರ್ ಮೋಡಲ್ಲಿ 86,000 ಸಮಥಿಂಗ್ ಬಂದಿದೆ. ಅದು ಬ್ಯಾಂಕ್ ಡೆಪಾಸಿಟ್ ಇಂಟ್ರೆಸ್ಟ್. ಅಲ್ಲಿಗೆ 5,36,613 ರೂಪಾಯಿ. ಕನ್ಫರ್ಮ್ ಕೊಡಿ. ಇಲ್ಲಿ ಬಂದಿದೆ ನೋಡಿ, ಫೈನಾನ್ಷಿಯಲ್ ಪರ್ಟಿಕ್ಯುಲರ್ಸ್ ಆಫ್ ದ ಬಿಸ್ನೆಸ್. ಇದು ಒನ್ ಟೈಪ್ ಆಫ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ. ಸೊ ಬಿಸ್ನೆಸ್ ಪರ್ಸನ್ಗೆ ಓನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಕಮಿಷನ್ ಪರ್ಸನ್ಗೆ ಓನ್ ಇನ್ವೆಸ್ಟ್ಮೆಂಟ್ ತುಂಬ ಜಸ್ಟ್ ಕಡಿಮೆ ಇರುತ್ತೆ. ನಿಮ್ಮ ವೆಹಿಕಲಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತೀರ, ಅಥವಾ ನೀವು ಓಡಾಡೋಕೆ ಒಂದು ಎಕ್ಸ್ಪೆನ್ಸಿಗೆ ಏನಾರು ಮಾಡ್ಕೊಂಡಿರ್ತೀರ, ಸಿಂಪಲ್ ಇನ್ವೆಸ್ಟ್ಮೆಂಟ್. ಸೆಕ್ಯೂರ್ಡ್ ಲೋನ್ ಇದ್ದರೆ ಹಾಕಿ, ಅನ್ಸೆಕ್ಯೂರ್ಡ್ ಲೋನ್ ಇದ್ದರೂ ಕೂಡ ಹಾಕಿ. ಅನ್ಸೆಕ್ಯೂರ್ಡ್ ಲೋನಿಗೆ ಯಾವುದೇ ಡಾಕ್ಯುಮೆಂಟ್ ಬೇಡ, ಯಾಕೆಂದರೆ ನೀವು ನಿಮ್ಮ ಸ್ನೇಹಿತರ ಹತ್ರ ಆ ಕಡೆಯಿಂದ ಇಸ್ಕೊಂಡಂಥ ಅದು ಅಮೌಂಟು. ಬಟ್ 1 to 7ವರೆಗೂ ಏನು ಎಂಟ್ರಿ ಮಾಡ್ತೀರಾ, 1 to 6ವರೆಗೂ ಏನು ಎಂಟ್ರಿ ಆಗಿರ್ತದೆ ಅದು 7 ಕಾಲಮಲ್ಲಿ ಟೋಟಲ್ ಅಮೌಂಟ್ ಆಗುತ್ತೆ. ಸೊ ಈಗ 8ಇಂದ ನಾನು ತೋರಿಸ್ತಾ ಇದ್ದೀನಿ. ಅಡ್ವಾನ್ಸ್ ಅಂತ ಒಂದು ಆಫೀಸಿಗೆ ಅಂತ 1 ಲಕ್ಷ ಹಾಕಿದ್ದೀನಿ. ಸ್ಯಾಲ್ರಿ ಕ್ರೆಡಿಟರ್ಸ್ 95,000 ಹಾಕ್ಕೊಂಡಿದ್ದೀನಿ. ಅದರ್ಸ್ ಹಾಕ್ಬಿಟ್ಟು ಒಟ್ಟು 3 ಲಕ್ಷ ಮಾಡಿದ್ದೀನಿ. ಫಿಕ್ಸ್ಡ್ ಅಸೆಟ್ 8th ಕಾಲಮ್, ಫಿಕ್ಸ್ಡ್ ಅಸೆಟ್ 50,000. ಇನ್ವೆಂಟ್ರೀಸ್ 1 ಲಕ್ಷ ಹಾಕ್ಕೊಂಡಿದೆ. ಸ್ಯಾಲ್ರಿ ಡೆಬಿಟರ್ಸ್ ಅಲ್ಲಿ ಕ್ರೆಡಿಟರ್ಸ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ಡೆಬಿಟರ್ಸ್ ಹಾಕ್ಕೊಂಡಿದ್ದೀವಿ 85,000. ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕಲ್ಲಿ ಅಕೌಂಟ್ ಎಷ್ಟು ಮ್ಯಾನೇಜ್ಮೆಂಟ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದೆರಡನ್ನೂ ಮ್ಯಾಚ್ ಆಗಬೇಕು. ಅಲ್ಲಾಗಿದ್ರಲ್ಲ 1ರಿಂದ 7ವರೆಗೂ ಆಗಿದ್ದು, 6ವರೆಗೂ ಆಗಿದ್ದು, 7ನೇ ಕಾಲಮಲ್ಲಿ ಟೋಟಲ್ ಅಮೌಂಟ್ ಏನು ಬಂದಿತ್ತು, 8ರಿಂದ 14ವರೆಗೂ ಬಂದಿದ್ದು 15ನೇ ಕಾಲಮ್ಗೆ ಟೋಟಲ್ ಆಗಬೇಕು. ಸೊ ಇಲ್ಲೂ 3 ಲಕ್ಷ, 7ನೇ ಕಾಲಮಲ್ಲೂ 3 ಲಕ್ಷ. ಅಂದರೆ ಒಂದು ಸೈಡ್ ಬರೋದು, ಒಂದು ಸೈಡ್ ಹೋಗೋದು, ಎರಡು ಮ್ಯಾಚ್ ಆಗಬೇಕು ಅಂತ. ಅದೇ ಬ್ಯಾಲೆನ್ಸ್ ಶೀಟ್. ನೋಡ್ಕೊಳ್ಳಿ, ಈಗ ತೋರಿಸುತ್ತೆ ನೋಡ್ಕೊಳ್ಳಿ. ಈಚೆಗೆ ಆಚೆಗೆ ಎರಡೂ ಕಡೆ ನಮ್ಮದು ಬ್ಯಾಲೆನ್ಸ್ ಆಗಿ ಹೀಗಿದ್ದರೆ ಮಾತ್ರ ಫೈಲ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಈ ಒಂದು ಕಡೆ ವೇರಿಯೇಷನ್ ಬಂದರೆ ಫೈಲ್ ಮುಂದೆ ಹೋಗಲ್ಲ ಅಂತಂದರೆ ಕ್ಲಿಯರ್ ಆಗಲ್ಲ ನಿಮ್ಮದು.
ಇನ್ಫಾರ್ಮೇಷನ್ ಅದರ ಮೇಲೆ ಏನಾದಿದೆ ಎಂಟ್ರಿ ಮಾಡಿ, ಇಲ್ಲ ಅಂದರೆ ಕನ್ಫರ್ಮ್ ಕೊಡಿ. ಟೋಟಲ್ ಡಿಡಕ್ಷನ್ಗೆ ಹೋಗಿ. ಈಗ ಟೋಟಲ್ ಡಿಡಕ್ಷನ್ ನಾವು ಈಗ ಪ್ರಿವಿಯಸ್ಸಲ್ಲಿ 26 ಇಯರ್ಸಲ್ಲಿ ನೋಡಿದ್ದೀವಿ ನಮ್ಮದು ಯಾವುದ್ಯಾವುದರಲ್ಲಿ ಕಮಿಷನ್ ಡಿಡಕ್ಷನ್ ಆಗಿದೆ, TDS ಡಿಡಕ್ಷನ್ ಆಗಿದೆ, ನಮ್ದು ಯಾವ್ಯಾವ ಇನ್ಕಮ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಟೋಟಲ್ ಡಿಡಕ್ಷನಲ್ಲಿ ನೀವು ಯಾವ್ದಾದ್ರು ಗೌರ್ಮೆಂಟಿಗೆ ಅಥವಾ ಯಾವ್ದಾದ್ರು ಟ್ರಸ್ಟ್ಗಳಿಗೆ ಪೇಡ್ ಮಾಡಿದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ATC ಪ್ರಕಾರ ನಿಮ್ಮ ಇನ್ಸೂರೆನ್ಸ್ ಎಷ್ಟಿದೆ ಅನ್ನೋದನ್ನು ಎಂಟ್ರಿ ಮಾಡ್ಕೊಳ್ಳಿ. ATD ಮೆಡಿಕಲ್ ಇನ್ಸೂರೆನ್ಸ್ ತೊಗೊಂಡಿದ್ರೆ ಎಂಟ್ರಿ ಮಾಡಿ. ಸೆಕ್ಷನ್ 80E ನಿಮ್ಮ ಮಕ್ಕಳ ಎಜುಕೇಷನ್ ಲೋನ್ ಏನಾದ್ರು ತೊಗೊಂಡಿದ್ರೆ ಎಂಟ್ರಿ ಮಾಡಿ. 80DD ಮೆಡಿಕಲ್ ಟ್ರೀಟ್ಮೆಂಟಿಗೆ ನಿಮ್ಮ ಫಾದರ್ ಅಥವಾ ಡಿಪೆಂಡೆನ್ಸ್ ಪರ್ಸನ್ಸ್ ಯಾರಿಗಾರು ಇದ್ದರೆ ಅದು ಮ್ಯಾಕ್ಸಿಮಮ್ 75,000 ಬರುತ್ತೆ, ಅದನ್ನು ಬೇಕಾದ್ರೆ ಎಂಟ್ರಿ ಮಾಡ್ಕೊಳ್ಳಿ. 80DDB ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಸ್ಪೆಷಲ್ ಡಿಸೀಸಸ್, ಅಂದರೆ ನಿಮಗೆ ಯಾವುದಾದ್ರು ಶುಗರ್, BP ಈ ಥರ ಸುಮ್ಮನೆ ಸ್ಪೆಷಲ್ ಡಿಸೀಸಸ್ ಏನಾದ್ರು ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಈ ಥರದ್ದಿದ್ದರೆ ಅದಕ್ಕೆ ಎಕ್ಸ್ಪೆನ್ಸ್ ಮಾಡ್ತಿರ್ತಾರಲ್ಲ, ಅದನ್ನು 40,000ವರೆಗೂ ಬರುತ್ತೆ, ಆ್ಯಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವುದೂ ಇಲ್ಲ, ಕೊಡ್ತಾಯಿದ್ದೀನಿ, ಕನ್ಫರ್ಮೇಷನ್ ಕಂಟಿನ್ಯೂ ಹೋಗ್ತಾಯಿದ್ದೀನಿ. ನಿಮಗೆ ನಾಲೆಡ್ಜಿಗಿರಲಿ ಅಂತ ಅದನ್ನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ATGG ನಮ್ಮ ಆಫೀಸ್ ಮಾಡಿದ್ದೀವಿ ಅಂತ ಇಲ್ಲಿ ಹಾಕಿದ್ದೆ ಪ್ರಿವಿಯಸ್, ಅದಕ್ಕೆ ರೆಂಟ್ ಕಟ್ತೀವಲ್ವಾ, ATGG ಮ್ಯಾಕ್ಸಿಮಮ್ ರೆಂಟ್ ಬಂದುಬಿಟ್ಟು 60,000 ರೆಂಟ್ ಎಕ್ಸಂಪ್ಷನ್ ಆಗುತ್ತೆ. ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಆ್ಯಡ್ ATGG ಡಿಡಕ್ಷನ್ 60,000. ಅಲ್ಲಿಗೆ ಇದರ ಲೆಸ್ ಆದರೆ 175 ಆಯಿತು. ಸೊ ಕಂಟೆಂಟ್ ಮುಂದೆ ಹೋಗಿ ಕನ್ಫರ್ಮ್ ಕೊಟ್ರಾ. ಟೋಟಲ್ ಟ್ಯಾಕ್ಸ್ ಪೇಯ್ಡು, ಈಗ ಟೋಟಲ್ ಟ್ಯಾಕ್ಸ್ ಪೇಯ್ಡಲ್ಲಿ ನಮ್ಮದು ಪ್ರೀವಿಯಸ್ಸಲ್ಲಿ ನಾವು ನೋಡ್ಕೊಂಡು 26 ಇಯರ್ಸಲ್ಲಿ ಅಥವಾ ನಿಮ್ಮ ಹತ್ರ 16 ಇರುತ್ತಲ್ಲ, ಅದ್ರ ಪ್ರಕಾರ ನೋಡ್ಬಿಡಿ. ಫಸ್ಟ್ ಬಂದುಬಿಟ್ಟು ಸ್ಯಾಲ್ರಿ ಪರ್ಸನ್ ಇನ್ಕಮಲ್ಲಿ TDS ಆಗಿದ್ದರೆ, ಇದು ಕಮಿಷನ್ ಬೇಸ್ ಆಗಿರೋದ್ರಿಂದ ಸ್ಯಾಲ್ರಿಯಲ್ಲಿ ಬರೋಲ್ಲ, ಅದರ್ ದನ್ ಸ್ಯಾಲ್ರಿಯಲ್ಲಿ ಬರುತ್ತೆ. ನೋಡಿ, ಈ 2 ಕಂಪ್ನಿ ತೋರಿಸ್ತಾ ಇದೆ. ಸೊ ಒಂದು ಹೋಗಿ ಇಲ್ಲಿ ಫೈನಾನ್ಷಿಯಲ್ ಪ್ರಿವಿಯಸ್ ಇಯರ್ದು ಏನಾರು ಇದ್ದರೆ ಮಾತ್ರ ಎಂಟ್ರಿ ಮಾಡ್ಕೋಬೇಕು, ಇಲ್ಲದೇ ಇದ್ದರೆ ಮುಟ್ಟಕ್ಕೆ ಹೋಗಬೇಡಿ. ಈಗ ಬನ್ನಿ, ಈ ಹೆಡ್ ಆಫ್ ಇನ್ಕಮ್ ಅಂತ ಇದೆಯಲ್ಲ, ಅಲ್ಲಿ ಯಾವ ಇನ್ಕಮ್ ಇದು ಅನ್ನೋಕ್ಕೆ ನಿಮ್ಮ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಲೈಫ್ ಇನ್ಶೂರೆನ್ಸ್ ಆಗಲಿ, ಜನರಲ್ ಇನ್ಶೂರೆನ್ಸ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಅದರಲ್ಲೂ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲೇ ಇನ್ಕಮ್ ನಿಮ್ಮದು, ಅದು ನಿಮ್ಮ ವೃತ್ತಿ, ಅದೇ ನಿಮ್ಮ ಪ್ರೊಫೆಷನ್ ಆಗಿರ್ತದೆ. ಸೊ ಅದನ್ನು ಕೊಟ್ಬಿಟ್ಟು ಆ್ಯಡ್ ಕೊಡಿ. $42,000 ನೆನಪಿದೆ, ಸರಿ ಇದೆ ಇಲ್ಲಿ ಕ್ಲೈಮು, ಯಾಕೆಂದರೆ ನಾವು 26 ಇಯರ್ಸಲ್ಲಿ ನೋಡಿದ್ದೀವಿ. ಸೊ ಯಾರಾದರೂ ಒಂದು ಇತ್ತಲ್ವಾ, ಮತ್ತು ಅದನ್ನ ಸ್ಯಾಲ್ರಿಗೆ ಹೋಗಿ. ಎರಡನೇದು ಜನರಲ್ ಇನ್ಶೂರೆನ್ಸಲ್ಲೂ ಕೂಡ ಇವರು ವರ್ಕ್ ಮಾಡಿದ್ದಾರಲ್ವಾ, ಇಲ್ಲಿ ನೋಡಿ, ಅನ್ಕ್ಲೈಮ್ಡ್ ಫಾರ್ ಪ್ರೀವಿಯಸ್ ಆರ್ ಬಿಫೋರ್ ಇಯರ್ ಫಾರ್ವರ್ಡೆಡ್ ಯಾವುದಾದ್ರು ಆಗಿದ್ದರೆ ಅದನ್ನು ಮೆನ್ಷನ್ ಮಾಡ್ಕೊಬೇಕು. ಫಾರ್ವರ್ಡೆಡ್ ಯಾವುದೂ ಆಗಿಲ್ಲ ಇಲ್ಲಿ, ಹಾಗಾಗಿ ಅದನ್ನೇನು ಮುಟ್ಟೋದಿಲ್ಲ. ಕೆಳಗಡೆ ಬಂದರೆ ಈ ವರ್ಷದಲ್ಲಿ $1,350 ಕಮಿಷನ್ ತೊಗೊಂಡಿರೋದು, $51 ಮಾತ್ರ ಇನ್ಕಮ್, ಅದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ಇನ್ಕಮ್. ಸೇವ್ ಕೊಡಿ. ಸೊ ಈಗ 2 ಕನ್ಫರ್ಮ್ ಕೊಟ್ರಾ, 42,210. ಈಗ ಇಲ್ಲಿವರೆಗೂ ಮಾಡಿದ್ದೀವಲ್ಲ ಫೈಲು, 536, ಅದರಲ್ಲಿ 175 ಡಿಡಕ್ಷನ್ ಆಯಿತು, ಹಾಗಾಗಿ ಪೂರ್ತಿ ಅಮೌಂಟು ರೀಫಂಡ್ ಆಗುತ್ತೆ. ಈಗ ಇಲ್ಲಿವರೆಗೆ ಮಾಡಿದ್ದ ನೆಕ್ಸ್ಟು ಲಾಸ್ಟ್ ಒಂದು ಕಾಲಮ್ ಏನು ನೋಡ್ಕೊತೀವಿ, ವೆರಿಫೈಬಲ್ ಲಯಬಿಲಿಟೀಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಗ್ರಾಸ್ ಇನ್ಕಮ್ ನಮ್ಮದು, ಟೋಟಲ್ ಡಿಡಕ್ಷನ್ನು, ನೆಟ್ ಇನ್ಕಮ್ ಎಷ್ಟಾಯಿತು, ಟೋಟಲ್ ಟ್ಯಾಕ್ಸಬಲ್ ಎಷ್ಟು ಕಟ್ಟಬೇಕಾಗಿತ್ತು, 87 ಅಂದರೆ
5 ಲಕ್ಷದವರೆಗೂ ಎಕ್ಸಮ್ಷನ್ ಇರೋದ್ರಿಂದ 5% ಅದಕ್ಕೆ ಟ್ಯಾಕ್ಸ್ ಪೇ ಮಾಡಬೇಕಾಗಲ್ಲ. ನೋಡಿ, ಟೋಟಲ್ ಲಯಬಿಲಿಟಿ 0 ಬರುತ್ತೆ. ಬಂತಾ? ಓಕೆ ಅಕ್ಕ, ಪ್ರೊಸೆಸ್ ಕೊಡಿ. ಈಗ ನಿಮಗೆ ಯು ಆರ್ ಎಲಿಜಿಬಲ್ ಫಾರ್ ಎ ರೀಫಂಡ್ ಅಮೌಂಟ್ ಆಫ್ 42,210 42,210 ಇದು ಫುಲ್ ಅಮೌಂಟು ರೀಫಂಡ್ ಆಗುತ್ತೆ. ಪ್ರಿವ್ಯೂ ರಿಟರ್ನ್ ಕೊಡಿ. ಇಲ್ಲಿ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನೀವೇ ಅಂತ. ಸೊ ಪ್ರೊಸೆಸ್ ಟು ಪ್ರಿವ್ಯೂ ಕೊಟ್ಬಿಟ್ಟು ಪ್ರೊಸೆಸ್ ಟು ಪ್ರಿವ್ಯೂ ಕೊಟ್ರಾ? ಈಗ ITR 4 ಸುಗಮ್ ಇದೇ ನೋಡ್ಕೊಳ್ಳಿ. ಮ್ಯಾನ್ಯುವಲ್ ಮಾಡಬೇಕಾದ್ರೂ ಹೀಗೆ ಬರ್ತಿತ್ತು ಹಿಂದೆ. ITR 4 ಸುಗಮ್, ITR 1 ಅದು ಸರಳ, ITR 4 ಸುಗಮ್ ಫಾರಮು. ನಿಮ್ಮ ಡೀಟೇಲ್ಸ್ ಇರುತ್ತೆ. ಫಸ್ಟ್ಗೆ ನಿಮ್ಮ ಟೋಟಲ್ ಲಯಬಿಲಿಟೀಸ್ ಏನು, ಸ್ಯಾಲ್ರಿಯಿಂದ ಬಂದಿದ್ದೇನೈತೆ, ಬಿಸ್ನೆಸ್ಸಿಂದ ಬಂದಿದ್ದೇನೈತೆ, ಅದರ್ ಮೋಡಿಂದ ಬಂದಿದ್ದೇನಿದೆ ಇನ್ಕಮ್ಮು ಎಲ್ಲ ನಾವು ಈ ಪ್ರಿವಿಯಸ್ಸಲ್ಲಿ ಹೇಗೆ ಎಂಟ್ರಿ ಮಾಡ್ಕೊಂಡು ಬಂದಿದ್ದೀವಲ್ಲ ಈ ಸ್ಟೆಪ್ಪಲ್ಲಿ ಅದೆಲ್ಲ ಇಲ್ಲಿ ತೋರಿಸುತ್ತೆ. ನಮ್ಮ ಟೋಟಲ್ ಇನ್ಕಮ್ಮು ಎಷ್ಟು, ಡಿಡಕ್ಷನ್ ಎಷ್ಟು, ಟೋಟಲ್ ಡಿಡಕ್ಷನ್ ಎಷ್ಟು, ಎಕ್ಸಮ್ಷನ್ ತೊಗೊಂಡಿರೋದು, ಟೋಟಲ್ ಕಮಿಷನ್ ಎಷ್ಟು ತೊಗೊಂಡಿದ್ವಿ, ಎಷ್ಟು TDS ಆಗಿತ್ತು, ಆ TDS ಅಮೌಂಟ್ ರೀಫಂಡ್ ಎಷ್ಟಾಯಿತು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲ ಒಂದ್ಸತಿ ತೋರಿಸುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಪ್ರೊಸೆಸ್ ಟು ವ್ಯಾಲಿಡೇಷನ್ ಅಂತ ಕೊಟ್ಟರೆ ನೋಡಿ, ವ್ಯಾಲಿಡೇಷನ್ ಸಕ್ಸಸ್ಫುಲಿ. ಪ್ರೊಸೆಸ್ ಟು ವೆರಿಫಿಕೇಷನ್ ಕೊಡಿ. ಇಲ್ಲಿ ವೆರಿಫೈ ಇಮ್ಮಿಡಿಯೇಟ್ ಆಗಿದ್ದರೆ ವೆರಿಫೈ ಕೊಡಿ. ನಾವಿಲ್ಲ ಆಧಾರ್ನ ಈಗ ಜಸ್ಟ್ ಇನ್ನೂ ಲಿಂಕ್ ಮಾಡಿಲ್ಲ, ಹಾಗಾಗಿ OTP ಬರೋಲ್ಲ. ಸುಮ್ಮನೆ ಚೆಕ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ನಿಮ್ಮದೆಲ್ಲ ಮೊದಲೇ ಆಗಿದ್ದರೆ ಬರುತ್ತಾ ಇಲ್ವಾ ನೋಡಿ. ಈಗ ಅಕೌಂಟ್ ನಂಬರ್ ಕೂಡ ಈಗ ಜಸ್ಟ್ ಎಂಟ್ರಿ ಮಾಡಿರೋದ್ರಿಂದ OTP ಬರೋಲ್ಲ. ಇದನ್ನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ನಿಮ್ದು ಆಧಾರ್ OTP ಇಲ್ಲ ಅಂತಂದರೆ, ಆಧಾರಲ್ಲಿ ಮೊಬೈಲ್ ನಂಬರ್ ಸರಿಯಿಲ್ಲ ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಕರೆಕ್ಟ್ ಕೊಟ್ಟಿದ್ದರೆ ಅದ್ರ ಮೇಲೂ ಕೂಡ OTP ತೊಗೊಳ್ಬೋದು. ಸೊ ಈಗಿಲ್ಲ ಅಂತಂದರೆ ನೀವು ರಿಟರ್ನ್ ಬ್ಯಾಕ್ ಹೋಗ್ಬಿಟ್ಟು ವೆರಿಫೈ ಲೇಟರ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಒಂದು ದಿವಸ ಬಿಟ್ಟು ವೆರಿಫೈ ಮಾಡ್ಬೋದು. ದಯವಿಟ್ಟು ಎಲ್ರಿಗೂ ಈ ವಿಷಯನ ಶೇರ್ ಮಾಡ್ಕೊಳ್ಳಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ, ಎಲ್ಲ ಸ್ಟೆಪ್ಗಳನ್ನು ಕವರ್ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊತ್ತಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋ ಬರ್ತಾಯಿದೆ. ಎಲ್ಲ ಸೆಕ್ಷನ್ ವೈಸು ಎಷ್ಟೆಷ್ಟು ಎಕ್ಸಮ್ಷನ್ ಇದೆ ಅನ್ನೋದನ್ನು ಹೇಳ್ತೀನಿ. ಹಾಗೆ ವೋಟರ್ ID ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ.